ನಮಸ್ಕಾರ. ನಾನು ಡಾಕ್ಟರ್ ಲೀಲಾವತಿ ಟಿ.ಎಂ. ತುಳಸಿ ಆಯುರ್ವೇದಾಲಯ, ದಾವಣಗೆರೆ. ನವರಾತ್ರಿ ಮುಗ್ದಿದೆ, ದೇವಿ ಆರಾಧನೆಯೂ ಮುಗ್ದಿದೆ. ಸೊ ಇದರಲ್ಲಿ ಹೇಳಬೇಕು ಅಂತಂದರೆ, ಮಾನಸಿಕವಾಗಿ ಒಂದು ಶೋಧನಾ ಥೆರಪಿ ಆಗಿದೆ. ಸೊ ಎಲ್ಲ ಸತ್ವಗುಣಗಳನ್ನು ನಾವು ಮೈಗೂಡಿಸ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಆದರೆ ಶಾರೀರಿಕ ಶೋಧನೂ ಈ ಒಂದು ಸೀಸನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೀಗ ಶರದೃತುವಿನಲ್ಲಿದ್ದೀವಿ. ಅಂದರೆ ಮಹಾಲಯ ಅಮಾವಾಸ್ಯೆ ಕಳೆದ ಮೇಲೆ ಏನು ಆಶ್ವೀಜ ಮತ್ತು ಕಾರ್ತಿಕ ಮಾಸಗಳು, ಅಂದರೆ ಟಿಲ್ ನವೆಂಬರ್ ಏನಿದೆ ಅದನ್ನು ನಾವು ಶರದೃತು ಅಂತ ಹೇಳ್ಬಿಟ್ಟು ನಾವು ಡಿವೈಡ್ ಮಾಡ್ತೀವಿ, ಋತುಗಳ ಅನುಸಾರವಾಗಿ ಹೇಳಬೇಕು ಅಂದರೆ. ಸೊ ಈ ಸೀಸನ್ನಲ್ಲಿ ನಮಗೆ ವಿರೇಚನ ಮಾಡಿಸ್ಕೊಳ್ಲಿಕ್ಕೆ ಪ್ರಶಸ್ತವಾದ ಕಾಲ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಅಂದರೆ ಇವಾಗ ಏನಾಗಿರುತ್ತೆ, ಎಲ್ಲ ಮಳೆಗಾಲ ಮುಗಿದ ಮೇಲೆ ಬಾಡಿನಲ್ಲಿ ತುಂಬ ಟಾಕ್ಸಿನ್ಸ್ ಬಂದಿರುತ್ತೆ ಮತ್ತು ಅದೆಲ್ಲನೂ ಸಹ ಅಗ್ರಿವೇಟೆಡ್ ಫಾರ್ಮಲ್ಲಿ ಇರುತ್ತೆ. ಅಂದರೆ ಈಸಿಯಾಗಿ ಹೊರಗೆ ಹಾಕಲಿಕ್ಕೆ ತುಂಬ ಸಿಂಪಲ್ ಪ್ರೊಸೀಜರ್ಸಿಂದನೂ ಸಹ ಆ ಒಂದು ಬೇಕಿಲ್ದಲೇ ಇರುವಂತಹ ದೋಷಗಳನ್ನು ನಾವು ಈಸಿಯಾಗಿ ನಮ್ಮ ಶರೀರದಿಂದ ಹೊರಗೆ ಹಾಕ್ಬೋದು. ಆ ಥರ ಒಂದು ಸೀಸನ್ ವೇರಿಯೇಷನ್ ಅಥವಾ ಸೀಸನಲ್ ಟೈಮಲ್ಲಿ ನಾವೀಗ ಇದ್ದೀವಿ. ಈ ಶರದೃತುವಿನಲ್ಲಿ ಮೇಯ್ನು ಪಿತ್ತ ಜಾಸ್ತಿ ಆಗಿರುತ್ತೆ ನಮ್ಮ ಬಾಡಿನಲ್ಲಿ. ಸೊ ಪಿತ್ತ ಜಾಸ್ತಿ ಆಗೋದ್ರಿಂದ ಬರುವಂತಹ ಎಷ್ಟೋ ಕಾಯಿಲೆಗಳನ್ನು ನಾವು ಈ ಟೈಮಲ್ಲಿ ವಿರೇಚನ ಮಾಡಿಸ್ಕೊಳ್ಳೋದ್ರಿಂದ ನಾವು ಆ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡ್ಬೋದು ಮತ್ತು ಕ್ಯೂರ್ ಸಹ ಮಾಡ್ಬೋದು. ಅದಷ್ಟೇ ಅಲ್ದಲೇ ಈ ಶರದೃತುವಿನಲ್ಲಿ ವಿರೇಚನ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಶರೀರಕ್ಕೆ ಬಲನೂ ಜಾಸ್ತಿ ಸಿಗುತ್ತೆ. ಅಂದರೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಕಾಯಿಲೆಗಳಿಂದ ಮುಕ್ತರಾಗ್ತೀವಿ ಮತ್ತು ಅದೆಲ್ಲದ್ರ ಜೊತೆಗೆ ಇರೋವಂತಹ ಕಾಯಿಲೆಗಳನ್ನು ಕಳ್ಕೊಳ್ಳೋದ್ರ ಜೊತೆಗೆ ನಾವು ಮುಂದೆ ಬರ್ಬೋದಾದಂತಹ ಎಷ್ಟೋ ಕಾಯಿಲೆಗಳನ್ನು ಸಹ ತಡಿಬೋದಾದಂತಹ ಸೀಸನ್ ಇದು. ಸೊ ಯಾರೆಲ್ಲ ಪಿತ್ತದೋಷದಿಂದ ಬಳಲ್ತಾ ಇದ್ದೀರಾ ಅಂಥವರು ಈ ಟೈಮಲ್ಲಿ ವಿರೇಚನ ಮಾಡಿಸ್ಕೊಳ್ಳೋಕ್ಕೆ ಪ್ರಶಸ್ತವಾದ ಕಾಲ. ನಿಮಗೇನಾದರೂ ಆ ಥರ ಪಿತ್ತ ರೋಗಗಳು ಜಾಸ್ತಿ ಇತ್ತು ಅಂತಂದರೆ ಹತ್ತಿರದಲ್ಲಿರೋ ಆಯುರ್ವೇದಿಕ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಮತ್ತು ವಿರೇಚನಕ್ಕೆ ಪ್ಲ್ಯಾನ್ ಮಾಡಿ. ನಿಮಗೆ ಬೇಕಂತ ಹೇಳಿದರೆ ಯಾವ ಡಿಸೀಸಸಲ್ಲಿ ಮಾಡಿಸ್ಬೋದು, ಯಾರ್ಯಾರು ಈ ಟೈಮಲ್ಲಿ ವಿರೇಚನ ತಗೊಂಡ್ರೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಲ್ದಲೇ ಈ ಸರಿ ನಾವು ಇನ್ನೊಂದು ಬೆನಿಫಿಟ್ ಆಗುವಂಥ ವಿಷಯ ಏನಂತಂದರೆ, ಆಸ್ಪತ್ರೆಗೇ ಬಂದು ವಿರೇಚನ ಮಾಡಿಸ್ಕೊಳ್ಬೇಕು ಅನ್ನೋದೇನಿರೋದಿಲ್ಲ. ನೀವು ತುಂಬ ಬ್ಯುಸಿ ಇದ್ದೀವಿ ಅಥವಾ ನಮಗೆ ಆಸ್ಪತ್ರೆಗೆ ದಿನ ವಿಸಿಟ್ ಮಾಡಲಿಕ್ಕೆ ಆಗೋದಿಲ್ಲ, ಆ ಥರ ಏನಾದರೂ ಇತ್ತು ಅಂತಂದರೆ ನಿಮ್ಮ ಮನೆಯಿಂದನೇ ಸಹ ಒಂದು ಮೃದುವಾದ ಶೋಧನವನ್ನು ಸಹ ತಗೊಳ್ಬೋದು. ಅಂದರೆ ಸಿಂಪಲ್ ಪ್ಯೂರಿಫಿಕೇಷನ್ ಅಂತ ಹೇಳ್ಬೋದು. ಸಿಂಪಲ್ ಪ್ಯೂರಿಫಿಕೇಷನ್ ಸಹ ನೀವು ಮಾಡಿಸ್ಕೊಳ್ಬೋದು. ಆ ಥರ ಏನಾದರೂ ನಿಮ್ಮ ಪ್ಲ್ಯಾನ್ ಇತ್ತು ಅಂತಂದರೆ ತುಳಸಿ ಆಯುರ್ವೇದಾಲಯನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಅದರದ್ದು ಡೀಟೇಲ್ಸ್ನ ನಮ್ಮ ಸ್ಟಾಫ್ ಮೆಂಬರ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತಂದು. ಮತ್ತು ಯಾವ್ಯಾವ ಕಾಯಿಲೆಗಳಲ್ಲಿ ಯಾವ್ಯಾವ ಥರ ಶೋಧನನ ಮಾಡಿಸ್ಕೊಳ್ಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋಗಳನ್ನು ಕಾಯ್ತಾಯಿರಿ, ನೋಡ್ತಾಯಿರಿ. ಥ್ಯಾಂಕ್ ಯು.